ಮೈಸೂರು ಸಾಲಲ್ಗೆ ತಮ್ಮನ್ನ ಅವರು ಆಯ್ಕೆ ಮಾಡಿದ್ದು ಭಾರಿ ಚರ್ಚೆ ಆಗ್ತಾ ಇದೆ. ಏನ್ ಚರ್ಚೆ ಆಗ್ತಾ ಇದೆ? ನಮಗೂ ಎಲ್ಲೋ ಒಂದ್ ಕಡೆ ನಮಗೂ ಅನಿಸ್ತಾ ಇದೆ ಅದು ನಮ್ಮ ರಾಜ್ಯದವ್ರನ್ನ ಯಾರೋ ಮಾಡ್ಬೇಕಾಗಿತ್ತಂತ. ಆಚೆವ್ರನ್ನ ಕರ್ಕೊಂಡು ಬರೋದು ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲೇ ನಟಿಗಳು ಬಹಳ ಜನ ಇದ್ದಾರೆ. ಇಲ್ಲೇ ಮಾಡ್ಬೇಕಂತ ನನ್ನ ಅಭಿಪ್ರಾಯ. ಆಯ್ತು, ಈಗ ಅದು ನಾನು ಹೇಳ್ತಾ ಇಲ್ವಾ, ನನ್ನ ಅಭಿಪ್ರಾಯನೂ ಅದೇ ಇದೆ. ನಮ್ಮ ರಾಜ್ಯದವ್ರನ್ನ ಮಾಡ್ಬೇಕಂತ ನನ್ನ ಅಭಿಪ್ರಾಯನೂ ಇದೆ. ನೀವೇನು ಸಲಹೆ ಕೊಟ್ಟಿದ್ದೀರಾ ಅಂತೇಳಿ ವಿಜೇಂದ್ರ ಅವ್ರು ಹೇಳ್ತಿದಾರೆ ನೋಡಿ ಸರ್. ಯಾರು ಸಲಹೆ ಕೊಟ್ಟಿದ್ದಾರೆ? ನೀವೇ ಸಲಹೆ ಕೊಟ್ಟಿದ್ದೀರಾ ಅಂತ ಹೇಳ್ತಿದ್ದಾರೆ. ವಿಜೇಂದ್ರ ಯಾವಾಗ ಬಂದಿದ್ರು? ಮಧ್ಯ ವಯಸ್ಸು ಯಾವಾಗ ವಹಿಸಿದ್ರಂತೆ ಅವರು? ಅವ್ರ ಜೊತೆಲಿ ಬಂದಿದ್ರಂತ? ಇಲ್ಲ, ನನ್ನ ಜೊತೆಲಿ ಬಂದಿರ್ಬೋದು ಅವರು, ಆ ಥರ ಇಲ್ಲ. ಎಲ್ಲ ಒಂದ್ ಕಡೆ ನಮ್ಮ ರಾಜ್ಯದಲ್ಲೇ ಮಾಡ್ಬೇಕು. ಇಲ್ಲ, ನಮ್ಮ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ನಾವೆಲ್ಲ ಬದ್ಧ. ಸದ್ಯಕ್ಕೆ ಆ ಥರ ಏನಿಲ್ಲ. ಆ ಥರ ಎಲ್ಲ ಹೂವು ಸುದ್ದಿಗಳು. ಹೈಕಮಾಂಡ್ ಯಾವಾಗ ಬೇಕಾದ್ರೂ ಮಾಡ್ಬೋದು. ಹೈಕಮಾಂಡ್ ನಿರ್ಧಾರ ತಗೊಂಡು ಮಾಡಂಗಿದ್ರೆ ನಮ್ದು ಯಾರ್ದು ಅಭ್ಯಂತರ ಇಲ್ಲ. ನಾವು ಹೈಕಮಾಂಡ್ ಪಕ್ಷದ ಶಿಸ್ತಿನ ಸಿಪಾಯಿ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಎಲ್ಲ ಯಾರೂ ಗೆರೆ ದಾಟಲ್ಲ. ಸರಿ, ಕೊರೋನಾ ಮತ್ತೇನೋ ಒಂದು ವಿಚಾರ ಇರುತ್ತೆ ಸರ್, ಯಾವ ರೀತಿ ಸಿದ್ಧತೆ ಆಗಿದೆ ಸರ್ಕಾರ? ಇದು ಮಾಡ್ತಾ ಇದೀವಿ. ಎಲ್ಲ ಕಡೆ ಮಾಸ್ಕ್ ಕಡ್ಡಾಯ ಮಾಡಬೇಕಂತ ಏರ್ಪೋರ್ಟಲ್ಲಿ ಕಡ್ಡಾಯ ಮಾಡಿದ್ದಾರೆ. ನಮ್ಮ ಸೇಫ್ಟಿ ನಾವು ನೋಡ್ಕೊಂಬಂದೆ. ನಾವು ಅನುಭವಿಸಿರೋದು ಹೋಸತಿ ಏನು ಕೊರೋನಾ ಬಂದಿದ್ದು 2020 ನಾವು ಅನುಭವಿಸಿರೋದು ತಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ನಮ್ಮ ಕೇರ್ ನಾವೇ ತೊಗೊಳ್ಬೇಕಾಗ್ತದೆ. ಹಾಗಾಗಿ ಕಡ್ಡಾಯ ಏರ್ಪೋರ್ಟಲ್ಲಿ ಕಡ್ಡಾಯ ಮಾಡಿದೆ. ಅಷ್ಟೇನು ಭಯ ಬೀಳೋದು ಬೇಕಾಗಿಲ್ಲ. ಸದ್ಯಕ್ಕೆ ಭಯ ಬೀಳೋದು ಆ ಥರ ಸೀರಿಯಸ್ ಏನಿಲ್ಲ. ಸೀರಿಯಸ್ ಇಲ್ಲ ಅಂತಲೂ ನಾವು ನೆಗ್ಲೆಕ್ಟ್ ಮಾಡೋದು ಬೇಕಾಗಿಲ್ಲ. ನಮ್ಮ ಕೇರ್ ನಾವು ತೊಗೊಳ್ಬೇಕಾಗ್ತದೆ.